ಡಿಕೆ ಶಿವಕುಮಾರ್ಗೂ ಸಿಎಂ ಆಗಬೇಕು ಎಂಬ ಆಸೆ ಇರುತ್ತೆ. ಡೇ ಒನ್ನಿಂದಲೂ ಕೂಡ ಡಿಕೆಶಿ ಸಿಎಂ ಸ್ಥಾನ ಕ್ಲೈಮ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಿದ್ದರಾಮಯ್ಯ ಸಿಎಂ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ತೀರ್ಮಾನ ಮಾಡಿದೆ. ಈಗಲೂ ಕೂಡ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆಗೆ ಸಮಯ ಕೇಳ್ತೇನೆ, ಖರ್ಗೆ ಭೇಟಿಗೆ ಸಮಯ ಸಿಕ್ಕರೆ ಅಭಿಪ್ರಾಯವನ್ನ ಹೇಳ್ತೇನೆ, ಪರ ವಿರೋಧದ ಬಗ್ಗೆ ಹೈಕಮಾಂಡ್ ನಾಯಕರು ಚರ್ಚಿಸಬೇಕು ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಸಿಎಂ ಸ್ಥಾನದ ಬಗ್ಗೆ ಖರ್ಗೆ ಭೇಟಿಗೆ ಸಮಯ ಸಿಕ್ಕರೆ ಅಭಿಪ್ರಾಯವನ್ನ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಪರ ವಿರೋಧದ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರು ಚರ್ಚಿಸಬೇಕು. ಸಾಕಷ್ಟು ಗೊಂದಲಗಳಿದೆ. ಡಿಕೆ ಶಿವಕುಮಾರ್ಗೂ ಸಿಎಂ ಆಗಬೇಕು ಅನ್ನೋ ಆಸೆ ಇರುತ್ತೆ. ಡೇ ಒನ್ನಿಂದಲೂ ಕೂಡ ಡಿಕೆಶಿ ಸಿಎಂ ಸ್ಥಾನ ಕ್ಲೈಮ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಪಿಡಬ್ಲ್ಯೂಡಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದೇ ಅವ್ರಿಗೆ ಆಸೆ ಇದ್ದೇ ಇರೋದು ಆಗ್ಬೇಕಂತ ಸಿಎಂ ಆಗಲಿಕ್ಕೆ. ಅವ್ರೇನಾರ ಅದನ್ನು ಕೇಳಿರ್ಬೋದು. ಅವರು ಸಿಎಂ ಕ್ಲೇಮ್ ಮಾಡಿದ್ರು ಡೇ ಒನ್ನಿಂದ ಅವರು ಕ್ಲೇಮ್ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯಗೆ ಅವಕಾಶ ಕೊಟ್ಟಿದೆ. ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು. ಇವತ್ತು ಸಿಎಂ ಅವರು ಕೂಡ ಅಪೀಲ್ ಮಾಡಿದ್ದಾರೆ ಹೈಕಮಾಂಡ್ ಅವ್ರು ಬೇಗ ಇತ್ಯರ್ಥ ಮಾಡಬೇಕಂತ. ಸೊ ಸ್ವಂತ ಸಿಎಂ ಅವರು ಹೇಳಿದಾಗ ಅದ್ರ ಬಗ್ಗೆ ವರಿಷ್ಠರು ಗಮನ ಹರಿಸ್ಬೇಕು. ಇನ್ನೂ ನಮ್ಮ ಪಾರ್ಟಿ ಅಂತಲ್ಲಿ ಚರ್ಚೆ ಇಲ್ಲ, ಯಾವುದೋ ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಬಂದೇ ಇಲ್ಲ, ಅದು ಎಲ್ಲಿ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ. ನೋಡೋಣ, ಟೈಮ್ ತೊಗೋತೀನಿ. ಟೈಮ್ ಸಿಕ್ಕರೆ ನಾನು ಭೇಟಿಯಾಗಿ ಹೇಳ್ತೀನಿ. ಸೊ ಅವ್ನು ಭೇಟಿ ಆಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ, ಭೇಟಿ ಆಗ್ತೀವಿ. ಅವ್ರ ಅಭಿಪ್ರಾಯ ತೊಗೊಳ್ತೀವಿ. ನಮ್ಮ ಅಭಿಪ್ರಾಯ ಅವರು ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಅದೇ ಅವ್ರಿಗೆ ಆಸೆ ಇದ್ದೇ ಇರೋದು ಆಗ್ಬೇಕಂತ ಸಿಎಂ ಆಗಲಿಕ್ಕೆ. ಅವ್ರೇನಾರ ಅದನ್ನು ಕೇಳಿರ್ಬೋದು. ಅವರು ಸಿಎಂ ಕ್ಲೇಮ್ ಮಾಡಿದ್ರು ಡೇ ಒನ್ನಿಂದ ಅವರು ಕ್ಲೇಮ್ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯಗೆ ಅವಕಾಶ ಕೊಟ್ಟಿದೆ. ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು. ಇವತ್ತು ಸಿಎಂ ಅವರು ಕೂಡ ಅಪೀಲ್ ಮಾಡಿದ್ದಾರೆ ಹೈಕಮಾಂಡ್ ಅವ್ರು ಬೇಗ ಇತ್ಯರ್ಥ ಮಾಡಬೇಕಂತ. ಸೊ ಸ್ವಂತ ಸಿಎಂ ಅವರು ಹೇಳಿದಾಗ ಅದ್ರ ಬಗ್ಗೆ ವರಿಷ್ಠರು ಗಮನ ಹರಿಸ್ಬೇಕು. ಇನ್ನೂ ನಮ್ಮ ಪಾರ್ಟಿ ಅಂತಲ್ಲಿ ಚರ್ಚೆ ಇಲ್ಲ. ಇನ್ನು ಅಧಿಕಾರ ಸಂಘರ್ಷ ಆಗಬಾರದು, ಪರಿಸ್ಥಿತಿ ನೋಡಿ ಮಾತಾಡಿ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅಲ್ಲಿವರೆಗೂ ಕೂಡ ಕಾಯಬೇಕು ಅಂತ ಹೇಳ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಡಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಾಹುಲ್ ಗಾಂಧಿ ಬಳಿ ರಾಜ್ಯದ ವಿಷಯದ ಚರ್ಚೆ ಮಾಡಿಲ್ಲ, ತೀರ್ಮಾನ ಆಗಬೇಕಂದ್ರೆ ಹೈಕಮಾಂಡ್ ಮಟ್ಟದಲ್ಲೇ ಆಗಲಿ ಅಂತ ಹೇಳ್ತಿದ್ದಾರೆ. ಇತ್ತೀಚಿನ ಕೆಲ ಬೆಳವಣಿಗೆಯಿಂದ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ, ತೀರ್ಮಾನ ಆಗಬೇಕಂದ್ರೆ ಹೈಕಮಾಂಡ್ ಮಟ್ಟದಲ್ಲೇ ಆಗಲಿ ಅಂತ ಹೇಳ್ತಿರುವಂಥದ್ದು. ಅಧಿಕಾರ ಸಂಘರ್ಷ ಆಗಬಾರ್ದು, ಪರಿಸ್ಥಿತಿಯನ್ನ ನೋಡಿ ಮಾತನಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅಲ್ಲಿವರೆಗೂ ಕೂಡ ಕಾಯಬೇಕು ಅಂತ ಹೇಳ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿರುವಂತಹ ಹೇಳಿಕೆ. ಇತ್ತೀಚಿನ ಕೆಲ ಬೆಳವಣಿಗೆಯಿಂದ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ, ಏನೇ ತೀರ್ಮಾನ ಆಗೋದಾದ್ರೂ ಹೈಕಮಾಂಡ್ ಮಟ್ಟದಲ್ಲಿ ಆಗುತ್ತೆ. ಸೊ ಸಾಕಷ್ಟು ಗೊಂದಲಗಳನ್ನು ಹುಟ್ಟುಹಾಕ್ತಾ ಇರುವಂಥದ್ದು, ಒಂದು ರೀತಿಯಾಗಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಮತ್ತು ಪವರ್ ಫೈಟ್ ನೇರವಾಗಿ ಕಾಣಿಸ್ತಾ ಇರುವಂಥದ್ದು, ಒಬ್ರಿಗೊಬ್ರು ಟಾಂಗ್ ಕೊಡ್ಕೊಂಡು ಮಾತನಾಡ್ತಾ ಇರುವಂಥದ್ದು ಎಲ್ಲವನ್ನೂ ಕೂಡ ಗಮನಿಸಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅಲ್ಲಿವರೆಗೂ ಕೂಡ ಸಮಾಧಾನವಾಗಿ ಕಾಯಬೇಕು. ಚಿಕ್ಕಮಗಳೂರಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಗಾಂಧಿ ಬಳಿ ರಾಜ್ಯದ ವಿಷಯದ ಚರ್ಚೆಯನ್ನು ಮಾಡಿಲ್ಲ, ತೀರ್ಮಾನ ಆಗಬೇಕಂದ್ರೆ ಹೈಕಮಾಂಡ್ ಮಟ್ಟದಲ್ಲೇ ಆಗಲಿ ಅಂತ ಹೇಳ್ತಿದ್ದಾರೆ.